ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. 400 ಸೀಟ್ಗಳನ್ನು ಗೆದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ದ ಬಿಜೆಪಿಗೆ ಈ ಬಾರಿಯ ಚುನಾವಣೆಯಲ್ಲಿ ಭಾರಿ ಹಿನ್ನಡೆಯಾಗಿದೆ. ಆದರೆ 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಬಿಜೆಪಿಗೆ ಈಗ ಮತ್ತೊಮ್ಮೆ ಇಂದಿನ ಸಂಪ್ರದಾಯದಂತೆ ಮೈತ್ರಿಯಾಗಿ ಸರ್ಕಾರವನ್ನ ರಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ದೇಶದಲ್ಲಿ ಈಗ ಮತ್ತದೇ ಸಮ್ಮಿಶ್ರ ಸರ್ಕಾರದ ಸಂಪ್ರದಾಯ ಮರಳಿದೆ. ಈಗ ಬಿಜೆಪಿ ಅಧಿಕಾರದಲ್ಲಿ ಇರಬೇಕು ಅಂದ್ರೆ ತನ್ನ ಮಿತ್ರ ಪಕ್ಷಗಳನ್ನ ಅಧಿಕಾರದಲ್ಲಿ ಇಡ್ಕೊಳ್ಬೇಕಾಗುತ್ತೆ. ಬಿಜೆಪಿ ನೇತೃತ್ವದ ಎನ್ಡಿಎ ಬಹುಮತ ಸಾಧಿಸಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಏನ್ ಬೇಕಾದರೂ ಆಗ್ಬೋದು. ಮುಂದಿನ 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿರ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಕಳೆದ 10 ವರ್ಷ ಬಿಜೆಪಿ ತನ್ನ ಸ್ವಂತ ಬಲದಿಂದಲೇ ದೇಶದಲ್ಲಿ ಆಡಳಿತ ನಡೆಸಿತ್ತು. ಆದರೆ ಈ ಬಾರಿ ಆಗೋದಿಲ್ಲ. ಯಾಕಂದ್ರೆ ಈ ಬಾರಿ ಬಿಜೆಪಿಗೆ ಸ್ವಂತ ಬಲದಿಂದ ಆಡಳಿತ ನಡೆಸುವಷ್ಟು ಸೀಟ್ಗಳು ಸಿಕ್ಕಿಲ್ಲ. ಬಿಜೆಪಿ ದೇಶದ ಅತಿದೊಡ್ಡ ಪಕ್ಷವಾಗಿದ್ರೂ ಕೂಡ 272 ಸೀಟ್ಗಳನ್ನು ಗೆಲ್ಲುವಲ್ಲಿ ದೊಡ್ಡ ಎಡವಟ್ಟನ್ನೇ ಮಾಡಿಕೊಂಡಿದೆ. ಹೀಗಾಗಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಮಿತ್ರ ಪಕ್ಷಗಳ ಸಹಾಯದಿಂದನೇ ಅಧಿಕಾರಕ್ಕೆ ಬರಬೇಕಿದೆ. ಐಎನ್ಡಿಎಗಿಂತ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟಕ್ಕೆ ಬಹುಮತ ಬಂದಿದ್ರೂ ಕೂಡ ಈ ಬಾರಿ ಪ್ರಧಾನಿ ಯಾರಾಗ್ತಾರೆ ಅನ್ನೋ ಬಗ್ಗೆ ಚರ್ಚೆಗಳು ಆಗ್ತಾ ಇರೋದು ಯಾಕೆ? ನರೇಂದ್ರ ಮೋದಿ ಪ್ರಧಾನಿ ಆಗೋದು ಅನುಮಾನ ಅಂತ ಹೇಳ್ತಾ ಇರೋದು ಯಾಕೆ? ಈಗ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟದಲ್ಲಿರುವ ಪಕ್ಷಗಳು 5 ವರ್ಷದವರೆಗೆ ಬಿಜೆಪಿ ಜೊತೆಗೆ ಇರುತ್ವಾ ಅಥವಾ ಅಧಿಕಾರ ಹಾಗೂ ಹಣದ ಆಸೆಗೆ ಬಿದ್ದು ಬಿಜೆಪಿಗೆ ಕೈ ಕೊಡುತ್ವಾ? ಅಷ್ಟಕ್ಕೂ ಬಿಜೆಪಿ ಎಡವಿದ್ದಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತ ಕರಿತಾ ಇದ್ದ ರಾಜ್ಯಗಳಲ್ಲಿ ಮುಗ್ಗರಿಸಿದ್ದು ಹೇಗೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, 3ನೇ ಬಾರಿಗೆ ಸ್ವಂತ ಬಲದ ಮೂಲಕ ಅಧಿಕಾರಕ್ಕೆ ಬರೋದಾಗಿ ಹೇಳಿದ್ದ ಬಿಜೆಪಿಗೆ ಮತದಾರ ಬಿಗ್ ಶಾಕ್ ಅನ್ನೇ ನೀಡಿದ್ದಾನೆ. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಕಂಡಿತ್ತು. ಯಾರ ಬೆಂಬಲವೂ ಇಲ್ಲದೆ ತನ್ನ ಸ್ವಂತ ಬಲದ ಮೂಲಕ ಬಿಜೆಪಿ ಆಡಳಿತ ನಡೆಸಿತ್ತು. ಆದರೆ ಈಗ ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಕಳೆದ 10 ವರ್ಷ ಬಿಜೆಪಿ ಸರ್ಕಾರ ದೇಶದಲ್ಲಿ ಆಡಳಿತ ನಡೆಸಿತ್ತು. ಅದನ್ನ ಬಿಜೆಪಿ ಸರ್ಕಾರ ಅಂತ ಯಾವುದೇ ಅನುಮಾನ ಇಲ್ಲದೆ ಕರಿಬೋದಾಗಿತ್ತು. ಆದರೆ ಈ ಬಾರಿ ದೇಶದಲ್ಲಿ ಬಿಜೆಪಿ ಸರ್ಕಾರ ಬರೋದಿಲ್ಲ. ಇದರ ಬದಲು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ದೇಶದಲ್ಲಿ ಆಡಳಿತ ನಡೆಸಲಿದೆ. ಹೌದು ಫ್ರೆಂಡ್ಸ್, ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲ ಸಮೀಕ್ಷೆಗಳು ಉಲ್ಟಾ ಆಗಿದೆ. ಬಿಜೆಪಿ ಹಾಗೆ ಅದರ ಮಿತ್ರ ಪಕ್ಷಗಳು 350ರ ಗಡಿಯನ್ನ ಬಹಳ ಸುಲಭವಾಗಿ ದಾಟುತ್ತೆ ಅಂತ ಸಾಕಷ್ಟು ಸಮೀಕ್ಷೆಗಳು ಹೇಳಿದ್ವು. ಇನ್ನು ಎಕ್ಸಿಟ್ ಪೋಲ್ನಲ್ಲಂತೂ ಎನ್ಡಿಎ 400ರ ಗಡಿಯನ್ನ ದಾಟುತ್ತೆ ಅಂತ ಸಮೀಕ್ಷೆಗಳು ಹೇಳಿದ್ವು. ಆದ್ರೆ ಫಲಿತಾಂಶ ಬಂದ್ಮೇಲೆ 400 ಸೀಟ್ ಇರಲಿ, 300 ಸೀಟ್ಗಳನ್ನ ರೀಚ್ ಮಾಡೋದಕ್ಕೂ ಎನ್ಡಿಎಗೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಈ ಬಾರಿ ಕೇವಲ ಬಿಜೆಪಿಯಿಂದಲೇ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತನ್ನ ಮಿತ್ರ ಪಕ್ಷಗಳನ್ನ ಜೊತೆಯಲ್ಲಿ ಇಡ್ಕೊಂಡೇ ಸರ್ಕಾರ ರಚನೆ ಮಾಡುವಂತಹ ಅನಿವಾರ್ಯ ಎದುರಾಗಿದೆ. ಎನ್ಡಿಎ ಸರ್ಕಾರ ರಚನೆ ಆದ್ರೂ ಕೂಡ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ. ಈ ಸರ್ಕಾರ 5 ವರ್ಷಗಳ ಕಾಲ ಹೀಗೆ ಇರುತ್ತೆ ಅನ್ನೋ ಯಾವ ಗ್ಯಾರಂಟಿ ಕೂಡ ಇಲ್ಲ. ಯಾಕಂದ್ರೆ ದೇಶದ ರಾಜಕಾರಣದಲ್ಲಿ ಈ ರೀತಿಯ ಮೈತ್ರಿ ಸರ್ಕಾರಗಳು ಬಹಳ ದಿನಗಳ ಕಾಲ ಅಧಿಕಾರದಲ್ಲಿ ಉಳಿಯೋದಿಲ್ಲ. ಬಿಜೆಪಿ ಜೊತೆಗಿರುವ 2 ಮೈತ್ರಿ ಪಕ್ಷಗಳು, ಒಂದು ಟಿಡಿಪಿ ಮತ್ತೊಂದು ಜೆಡಿಯು. ಈ ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ಅವರನ್ನ ನಂಬೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವರು ಯಾವಾಗ ಕೈಕೊಟ್ಟಿ ಹೋಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇದೇ ಕಾರಣಕ್ಕೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ್ರೂ ಕೂಡ 5 ವರ್ಷಗಳ ಕಾಲ ಆಡಳಿತ ನಡೆಸುತ್ತಾ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಿರ್ತಾರಾ ಅನ್ನುವಂತಹ ಯಾವುದೇ ಗ್ಯಾರಂಟಿ ಇಲ್ಲ. 2019ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ 350 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಇದರಲ್ಲಿ ಬಿಜೆಪಿ ಪಕ್ಷ ಒಂದೇ 303 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಇನ್ನು 2014ರ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಪಡೆದಿತ್ತು. ಆದರೆ ಈ ಬಾರಿ ಎಲ್ಲವೂ ಉಲ್ಟಾ ಆಗಿದೆ. ಬಿಜೆಪಿ ಒಂದೇ ಸರ್ಕಾರವನ್ನ ರಚಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕಸಭಾ ಚುನಾವಣೆಗೂ 1 ವರ್ಷ ಹಿಂದೆ ಜೆಡಿಯು ಪಕ್ಷ ಅಂದ್ರೆ ನಿತೀಶ್ ಕುಮಾರ್ ಐಎನ್ಡಿಎ ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸಿದ್ರು. ಕಾರಣ ಏನು ಅಂದ್ರೆ
ಐಎನ್ಡಿಐಎ ಮೈತ್ರಿಕೂಟದ ಜೊತೆಗೆ ಸೇರಿ ಬಿಜೆಪಿಯನ್ನ ಸೋಲಿಸಿ ತಾನು ಪ್ರಧಾನಿ ಆಗಬಹುದು ಅನ್ನೋ ಆಸೆಯಿಂದ ನಿತೀಶ್ ಕುಮಾರ್ ಐಎನ್ಡಿಐಎ ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸಿದ್ರು. ಯಾವಾಗ ಐಎನ್ಡಿಐಎ ಮೈತ್ರಿಕೂಟದಲ್ಲಿ ರಾಹುಲ್ ಗಾಂಧಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ್ರೋ ಆಗಲೇ ಐಎನ್ಡಿಐಎ ಮೈತ್ರಿಕೂಟದಲ್ಲಿ ದೊಡ್ಡ ಬಿರುಕು ಮೂಡಿತ್ತು. ಒಂದು ಕಡೆ ರಾಹುಲ್ ಗಾಂಧಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ತಿದ್ದ ಹಾಗೇನೆ ಅರವಿಂದ್ ಕೇಜ್ರಿವಾಲ್, ಜೆಡಿಯುನ ನಿತೀಶ್ ಕುಮಾರ್, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಕೂಡ ಪ್ರಧಾನಿ ರೇಸ್ಗೆ ಬಂದ್ರು. ನಂತರ ಮಮತಾ ಬ್ಯಾನರ್ಜಿ ಹಾಗೆ ಜೆಡಿಯುನ ನಿತೀಶ್ ಕುಮಾರ್ ಐಎನ್ಡಿಐಎ ಇಂದ ದೂರ ಉಳಿದ್ರು. ಇನ್ನು ಈಗ ಫಲಿತಾಂಶ ಬಂದ ಬಳಿಕ ಮತ್ತೆ ಮಮತಾ ಬ್ಯಾನರ್ಜಿ ಐಎನ್ಡಿಐಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಈಗ ಜೆಡಿಯುನ ನಿತೀಶ್ ಕುಮಾರ್ ಬಿಜೆಪಿ ನೇತೃತ್ವದ ಎನ್ಡಿಎ ಜೊತೆಗೆ ಕೈ ಜೋಡಿಸಿದ್ದಾರೆ. ಈಗ ನಿತೀಶ್ ಕುಮಾರ್ ಕೊನೆವರೆಗೂ ಕೂಡ ಅಂದ್ರೆ 5 ವರ್ಷದವರೆಗೂ ಕೂಡ ಬಿಜೆಪಿ ಜೊತೆಗೆ ಇರ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಒಂದು ವೇಳೆ ಬಿಜೆಪಿ ಜೊತೆಗೆ 5 ವರ್ಷಗಳ ಕಾಲ ನಿತೀಶ್ ಕುಮಾರ್ ಜೊತೆಯಲ್ಲೇ ಇರಬೇಕು ಅಂದ್ರೆ ಯಾವುದಾದ್ರೂ ಒಂದು ದೊಡ್ಡ ಪೋಸ್ಟ್ ಅನ್ನೇ ಕೇಳ್ತಾರೆ. ಅದಕ್ಕೆ ಬಿಜೆಪಿ ಒಪ್ಪಿಕೊಳ್ಳುತ್ತಾ? ಬಿಜೆಪಿ ಒಪ್ಪಿಕೊಂಡ್ರು ಟಿಡಿಪಿ ಪಕ್ಷದ ಚಂದ್ರಬಾಬು ನಾಯ್ಡು ಸೇರಿದಂತೆ ಎನ್ಡಿಪಿಯ ಬೇರೆ ಪಕ್ಷಗಳು ಅದಕ್ಕೆ ಒಪ್ಪಿಕೊಳ್ಳುತ್ತವಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಈ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಪಕ್ಷ ಕೊನೆ ಕ್ಷಣದಲ್ಲಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿತ್ತು. ಕೊನೆ ಕ್ಷಣದಲ್ಲಿ ಬಿಜೆಪಿ ಟಿಡಿಪಿ ಜೊತೆಗೆ ಮಾತುಕತೆ ನಡೆಸಿ ಎನ್ಡಿಎ ಸೇರುವಂತೆ ಚಂದ್ರಬಾಬು ನಾಯ್ಡು ಅವರ ಮನವೊಲಿಸಿ ಕರ್ಕೊಂಡು ಬರಲಾಯಿತು. ಬಿಜೆಪಿ ಕೊನೆ ಕ್ಷಣದಲ್ಲಿ ತಗೊಂಡಂತಹ ಕೆಲವು ನಿರ್ಧಾರಗಳಿಂದನೇ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇರೋದು. ಒಂದು ವೇಳೆ ಬಿಜೆಪಿ ಟಿಡಿಪಿ ಜೊತೆಗೆ ಕೈ ಜೋಡಿಸದೇ ಇದ್ದಿದ್ರೆ ಈ ಚುನಾವಣೆಯ ಲೆಕ್ಕಾಚಾರವೇ ಬೇರೆ ಆಗ್ತಾ ಇತ್ತು. ಈಗ ಈ ಎರಡೂ ಪಕ್ಷಗಳು ಬಿಜೆಪಿ ಜೊತೆಗಿದೆ. ಆದರೆ ಎಷ್ಟು ದಿನ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಯಾವಾಗ ಯಾರ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ನಿತೀಶ್ ಕುಮಾರ್ ಪ್ರಧಾನಿ ಪಟ್ಟಕ್ಕೂ ಕೂಡ ಬೇಡಿಕೆ ಇಟ್ಟರೂ ಇಡಬಹುದು. ಹೀಗಾಗಿ ಮುಂದಿನ 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿರ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಒಂದು ವೇಳೆ ನರೇಂದ್ರ ಮೋದಿಯವರೇ 5 ವರ್ಷಗಳ ಕಾಲ ಪ್ರಧಾನಿ ಆದ್ರೂ ಕೂಡ ಹಿಂದಿನ 10 ವರ್ಷಗಳ ರೀತಿ ಆಡಳಿತ ನಡೆಸೋದಕ್ಕೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲದಕ್ಕೂ ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷಗಳ ಒಪ್ಪಿಗೆಯನ್ನ ಪಡಿಬೇಕಾಗುತ್ತೆ. ಅಷ್ಟಕ್ಕೂ ಬಿಜೆಪಿ ಈ ಪರಿಸ್ಥಿತಿಗೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಬಿಜೆಪಿ ಪಕ್ಷವೇ ಮಾಡಿಕೊಂಡ ಕೆಲವು ಎಡವಟ್ಟುಗಳು ಹಾಗೆ ಬಹಳ ಮುಖ್ಯವಾದ ರಾಜ್ಯಗಳಲ್ಲಿ ಬಿಜೆಪಿ ಎಡವಿದ್ದು, ಅದರಲ್ಲೂ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಬಹುಮತ ಸಾಧಿಸಿದ್ರೆ ದೇಶದಲ್ಲಿ ಅಧಿಕಾರಕ್ಕೆ ಬರುವುದು ಸುಲಭ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿತ್ತು, ಭರ್ಜರಿ ಬಹುಮತವನ್ನ ಪಡೆದಿತ್ತು. ಆದರೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ತನ್ನ ಅರ್ಧಕ್ಕರ್ಧ ಸೀಟ್ಗಳನ್ನು ಕಳೆದುಕೊಂಡಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮಾಡಿದ ಕೆಲವು ಎಡವಟ್ಟುಗಳಿಂದ ಬಿಜೆಪಿಗೆ ಬೀಳಬೇಕಾದ ಮತಗಳೆಲ್ಲ ಅಖಿಲೇಶ್ ಯಾದವ್ ನಾಯಕತ್ವದ ಸಮಾಜವಾದಿ ಪಕ್ಷಕ್ಕೆ ಬಿದ್ದಿವೆ. ಹೀಗಾಗಿ ಸಮಾಜವಾದಿ ಪಕ್ಷ 30ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸಿದೆ. ಇದರಿಂದಾನೇ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿದೆ. ಕೇವಲ ಉತ್ತರ ಪ್ರದೇಶದಲ್ಲೇ ಬಿಜೆಪಿ 30ಕ್ಕೂ ಅಧಿಕ ಸೀಟ್ಗಳನ್ನು ಕಳೆದುಕೊಂಡಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ವಿಚಾರ ಬಿಜೆಪಿಗೆ ಯಾವ ಬದಲಾವಣೆಯನ್ನು ಕೂಡ ತಂದುಕೊಟ್ಟಿಲ್ಲ. ಇನ್ನು ಬಿಜೆಪಿಗೆ ಕೈಕೊಟ್ಟ 2ನೇ ರಾಜ್ಯ ಯಾವುದು ಅಂದ್ರೆ ಅದು ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತವೇ ಬಿದ್ದಿದೆ. ಅಂದುಕೊಂಡ ಮಟ್ಟದಲ್ಲಿ ಸೀಟ್ಗಳನ್ನು ಗೆಲ್ಲೋದಕ್ಕೆ ಬಿಜೆಪಿಗೆ ಮಹಾರಾಷ್ಟ್ರದಲ್ಲಿ ಸಾಧ್ಯವಾಗಲಿಲ್ಲ. ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಕಂಡಿತ್ತು. ಈ ಬಾರಿಯೂ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸುತ್ತೆ ಅಂತ ಸಾಕಷ್ಟು ಸಮೀಕ್ಷೆಗಳು ಹೇಳಿದ್ವು. ಆದರೆ ಮಮತಾ ಬ್ಯಾನರ್ಜಿ ಗೇಮ್ ಪ್ಲಾನ್ ಇಂದ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಮುಗ್ಗರಿಸಿದೆ. ಮತ್ತೊಂದು ಕಡೆ ಹರಿಯಾಣದಲ್ಲಿ ಕಳೆದ ಬಾರಿ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದ್ದ ಬಿಜೆಪಿ ಈ ಬಾರಿ ಅರ್ಧಕ್ಕರ್ಧ ಸೀಟ್ಗಳನ್ನು ಕಳೆದುಕೊಂಡಿದೆ. ಇದೆಲ್ಲ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಕತೆ ಆದ್ರೆ ಇನ್ನು ಐಎನ್ಡಿಐಎ ಮೈತ್ರಿಕೂಟದ ಕತೆ ಕೂಡ ಇದೇ ರೀತಿ ಇದೆ. ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿರುವಂತಹ ಪಕ್ಷಗಳು ಯಾವಾಗ ಕೈ ಕೊಡುತ್ತವೋ ಯಾರಿಗೂ ಗ್ಯಾರಂಟಿ ಇಲ್ಲ. ಇಷ್ಟು ದಿನ ರಾಜಕಾರಣಿಗಳೇ ಜನರಿಗೆ ಗ್ಯಾರಂಟಿಯ ಭರವಸೆಗಳನ್ನ ಕೊಡ್ತಾ ಇದ್ರು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರೇ ರಾಜಕಾರಣಿಗಳಿಗೆ ಗ್ಯಾರಂಟಿ ಅಂದ್ರೆ ಏನು ಅಂತ ನೋಡ್ಕೊಳ್ಳುವ ರೀತಿಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಮತ್ತೆ ಆಪರೇಷನ್ ಕಮಲ ಮಾಡುತ್ತಾ
ಕಾಂಗ್ರೆಸ್ನ INDIA ಕೂಟ ಛಿದ್ರ ಆಗುತ್ತಾ? ಎಲ್ಲವೂ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇನ್ನು ನಿಮ್ಮ ಪ್ರಕಾರ ಮುಂದಿನ 5 ವರ್ಷಗಳ ಕಾಲ NDA ಸರ್ಕಾರ ಆಡಳಿತವನ್ನ ನಡೆಸುತ್ತಾ ನರೇಂದ್ರ ಮೋದಿ ಅವರೇ 5 ವರ್ಷಗಳ ಕಾಲ ಪ್ರಧಾನಿ ಆಗಿರ್ತಾರಾ ಇಲ್ವಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋವನ್ನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.